ಹುಣಸೂರು ನಗರಸಭೆಯ 2026-27ನೇ ಸಾಲಿನ 66.27 ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟ್ ಅನ್ನು ನಗರಸಭೆ ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಮಂಡಿಸಿದರು. ನಗರಸಭೆ ಸಭಾಂಗಣದಲ್ಲಿ ಮಂಡಿಸಿದ ಬಜೆಟ್ನಲ್ಲಿ ಪ್ರಾರಂಭಿಕ ಶಿಲ್ಕು 17.49 ಕೋಟಿ ಸೇರಿದಂತೆ ವಿವಿಧ ಮೂಲಗಳಿಂದ ಒಟ್ಟು 44.84 ಕೋಟಿ ಸೇರಿದಂತೆ 55.70 ಕೋಟಿ ರೂಪಾಯಿಗಳ ಆದಾಯ ನಿರೀಕ್ಷಿಸಿದ್ದರೆ, ನಗರಾಭಿವೃದ್ಧಿಗೆ ಪೂರಕವಾದ 55.04 ಕೋಟಿ ರೂಪಾಯಿಗಳ ಖರ್ಚಿನೊಂದಿಗೆ 66.27 ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟ್ ಸಿದ್ಧಪಡಿಸಲಾಗಿದೆ ಎಂದು ವಿವರಿಸಿದರು. ಸಂಗ್ರಹಿಸುವ ಒಂದು ಉದ್ದೇಶ ಇದೆ. ಹಾಗೆ ನೀರು ಸರಬರಾಜು, ಉದ್ದಿಮೆ ಪರವಾನಿಗೆ, ವಾಣಿಜ್ಯ ಸಂಕೀರ್ಣ, ಅಭಿವೃದ್ಧಿ ಶುಲ್ಕಗಳು, ಖಾತಾ ವರ್ಗಾವಣೆ, SWM ಮತ್ತು UGD ಇತರ ಎಲ್ಲಾ ಮೂಲಗಳಿಂದ 8.77 ಲಕ್ಷಗಳನ್ನ ನಾವು ಸಂಗ್ರಹಿಸುವ ಒಂದು ಗುರಿಯನ್ನ ಇಟ್ಕೊಂಡಿದ್ದೇವೆ. ಹಾಗೆ ಸರ್ಕಾರದಿಂದ ಹಂಚಿಕೆಯಾಗುವಂತಹ ಬಜೆಟ್ ನಮ್ಮ ಇಲ್ವೇ ಇಲ್ಲ, ಪೇಜೇ ಇಲ್ಲ, ಜಿಂಗಿಲ್ಲ. ನಮ್ಮ ಬಜೆಟ್ ಗಾತ್ರ 55 ಕೋಟಿಗಳಷ್ಟು ಆಗಲಿದ್ದು, ಮಾನ್ಯ ಆಡಳಿತಾಧಿಕಾರಿಗಳು ಇದನ್ನ ಅನುಮೋದಿಸಿಕೊಡಬೇಕಾಗಿ ತಮ್ಮಲ್ಲಿ ಕೋರ್ತೇನೆ.